ಸಮಾಜದಲ್ಲಿ ಉಳ್ಳವರು ತಮ್ಮ ಆದಾಯದ ಒಂದು ಭಾಗವನ್ನು ಬಡವರಿಗೆ ದಾನ ಮಾಡುವ ಮೂಲಕ ಮಾನವೀಯತೆಯನ್ನ ಉಳಿಸಬೇಕು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ರಂಜಾನ್ ತಿಂಗಳು ಮುಸ್ಲಿಂ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದದ್ದು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಾಗೇಪಲ್ಲಿ ತಾಲೂಕು ಮುಸ್ಲಿಂ ಸಮುದಾಯದವರಿಗೆ ಇಫ್ತಾರ್ ಕೂಟ ಯೋಜನೆ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ರಂಜಾನ್ ಹಬ್ಬದ ಅಂಗವಾಗಿ ಉಪವಾಸವಿರುವ ಮುಸ್ಲಿಂ ಬಾಂಧವರಿಗಾಗಿ ಕೋಡಿಕೊಂಡೆ ರಸ್ತೆಯಲ್ಲಿ ಇರುವಂತಹ ಶಾದಿ ಮಹಲ್ನಲ್ಲಿ ಏರ್ಪಡಿಸಿದ್ದ ಸಾಮೂಹಿಕ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಹಾಗೂ ಮುಸ್ಲಿಂ ಸಮುದಾಯದವರಿಗೆ ಬಿರಿಯಾನಿ ಬಡಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ್ದಾರೆ. ಸಮಾಜದಲ್ಲಿ ಉಳ್ಳವರು ತಮ್ಮ ಆದಾಯದ ಒಂದು ಭಾಗವನ್ನು ಬಡವರಿಗೆ ದಾನ ಮಾಡುವ ಮೂಲಕ ಮಾನವೀಯತೆಯನ್ನ ಉಳಿಸಬೇಕು ಎಂದು ಅವರು ಹೇಳಿದ್ದಾರೆ. ಅಲ್ಲಾಹುನ ಕೃಪೆ ಎಲ್ಲರ ಮೇಲೂ ಇರಲಿ. ಈ ಪವಿತ್ರ ತಿಂಗಳಲ್ಲಿ ಕಠಿಣ ಉಪವಾಸ ಆಚರಿಸುತ್ತಿರುವ ಮುಸ್ಲಿಂ ಬಾಂಧವರ ಪ್ರಾರ್ಥನೆಯನ್ನ ದೇವರು ಸ್ವೀಕರಿಸಿ ದೇಶದಲ್ಲಿ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸಿದ್ದಾರೆ. ನೀವು ತೋರಿಸುತ್ತಿರುವ ಪ್ರೀತಿ ಮತ್ತು ಸಹಕಾರಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಹಾಗೂ ಮುಂದೆ ಬರುವ ರಂಜಾನ್ ಹಾಗೂ ಉಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮಂಜುನಾಥ್ ರೆಡ್ಡಿ, ನರೇಂದ್ರ, ನರಸಿಂಹಪ್ಪ, ಆರ್ ಹನುಮಂತರೆಡ್ಡಿ, ಪಿ ಮಂಜುನಾಥ್ ರೆಡ್ಡಿ ಹಾಗೂ ಇತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. मेरा बच्चा ಈ ದಿನ ರಂಜಾನ್ ಹಬ್ಬದ ಪ್ರಯುಕ್ತ ಏನು ನಮ್ಮ ಪೂರ್ವಿಕರು ಹೇಳ್ತಾರೆ, ಈ ರಂಜಾನ್ ಉಪವಾಸ ಮಾಡುವಂಥ ಸಮಯದಲ್ಲಿ ಯಾರೇ ಒಂದು ಅನ್ನದಾನ ಇರ್ಬೋದು, ಏನೇ ದಾನ ಮಾಡೋದು ಭಾಳ ಪವಿತ್ರವಾದಂಥದ್ದು. ಯಾರ ಹಣ ಇರುತ್ತಾರೋ ಅವ್ರಿಗೆ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಪೂರ್ವಿಕರು ಹೇಳ್ತಾರೆ. ಅದನ್ನು ಆಧರಿಸಿ ಈ ದಿನ ನನ್ನ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರನ್ನು ಆಯೋಜನೆ ಮಾಡ್ತೀನಿ. ಎಲ್ಲ ನಮ್ಮ ಮುಸ್ಲಿಂ ಬಂದು ಉಪವಾಸ ಸಮಯದಲ್ಲಿ ಉಪವಾಸ ಆದಮೇಲೆ ತುಂಬ ಸಂತೋಷ ಆಗ್ತಾಯಿದೆ. ಹಾಗೆ ಇದೇ ಸಮಯದಲ್ಲಿ ಬರುವಂಥ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಸಮಸ್ತ ಜನತೆಗೂ ನಾನು ಕೋರ್ತಾ ಇದ್ದೀನಿ. ಎಲ್ಲ ಶುಭ. ಅದು ನೀವೇ